ಮಕ್ಕಳೇ, ನಾವು ಊಟ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಅಡ್ಗೆ ಮಾಡಬೇಕು ಸರ್. ಸಂಜೀವ್ ಅವ್ರು ಯಾಕೆ ಅವ್ರ ಟ್ಯೂಷನ್ ಜಾಗನ ಚೇಂಜ್ ಮಾಡಿದ್ದಾರೆ? ಕರೆಕ್ಟ್. ಅಡಿಗೆ ಮಾಡಬೇಕು. ಅಡಿಗೆ ಮಾಡೋದು ಅಂತಂದ್ರೆ ಶ್ರಮ. ಶ್ರಮ ಇಲ್ಲ ಅಂತಂದ್ರೆ ಊಟ ಮಾಡೋಕ್ಕಾಗಲ್ಲ ಅಲ್ವಾ? ಓದು ಮತ್ತು ಅಡಿಗೆ ಎರಡೂ ಶ್ರಮ. ನಾವು ಶ್ರಮ ಪಟ್ಟು ಮನಸ್ಸಿಟ್ಟು ಓದಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಹಾಗೆ ಶ್ರಮ ಪಟ್ಟು ಮನಸ್ಸಿಟ್ಟು ಅಡಿಗೆ ಮಾಡಿದ್ರೆ ಒಳ್ಳೆ ರುಚಿಯಾದ ಊಟ ಸಿಗುತ್ತೆ. ಯಾವ ಥರ ಅಂತೀರಾ? ಘಮ ಘಮ ಪಲಾವ್ ಥರ. ಏಯ್, ಯಾಕ್ರೋ ನಗ್ತಿದ್ದೀರಾ? ನೀವು ಯಾವತ್ತಾದ್ರೂ ಪಲಾವ್ ಮಾಡಿದ್ದೀರಾ? ಇಲ್ಲ, ಯಾವತ್ತೂ ಮಾಡಿಲ್ಲ. ಅದಕ್ಕೆ ನಿಮಗೆ ನಗು ಬರ್ತಿರೋದು. ಪಲಾವ್ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ, ತುಂಬ ಸುಲಭ. ಹೌದಾ ಸರ್? ಹಾ, ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ. ಹಾ, ನಾ ಕೇಳಿಸ್ಕೊತಾ ಇದ್ದೀನಿ. ಪಲಾವ್ ಮಾಡೋಕ್ಕಿಂತ ಮುಂಚೆ 2 ಗ್ಲಾಸ್ ಅಕ್ಕಿನ ತೊಳೆದು ಅದನ್ನ ನೆನೆಸಿಡ್ಬೇಕು. ಆಮೇಲೆ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ತುಂಬ ದೊಡ್ಡದಾಗೂ ಅಲ್ಲ, ತುಂಬ ಸಣ್ಣದಾಗೂ ಅಲ್ಲ, ಮೀಡಿಯಂ ಕಟ್. ಆಮೇಲೆ ಈ ಹಸಿ ಬಟಾಣಿ ಇದೆಯಲ್ಲ, ಅದನ್ನು ಬಿಡಿಸ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಹಾಕಬೇಕು. ಮೀಡಿಯಂ ಉರಿಲಿ ಕೈ ಆಡಿಸ್ತಾ ಬೇಯಿಸ್ಕೋಬೇಕು. ಮಾವ, ಗಣಿತ ಬಿಟ್ಟು ಪಾಕಶಾಸ್ತ್ರದ ಕ್ಲಾಸ್ನೆಲ್ಲ ತಗೊಳಕ್ಕೆ ಯಾವಾಗಿಂದ ಶುರು ಮಾಡಿದೆ? ಅಲ್ಲ ಸಂಜೀವ, ಈ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪಲಾವ್ ಮಾಡೋದು ಹೇಳ್ಕೊಡ್ತಿದ್ಯಲ್ಲ, ಅದೆಲ್ಲ ಇವ್ರ ತಲೆಗೆ ಹೋಗುತ್ತೇನೋ? ಅವ್ರು ಇದನ್ನ ಹೋಗಿ ಮನೆಗೆ ಹೋಗಿ ಮಾಡಬೇಕಾ? ಅದೇ ಈ ಅಡುಗೆ ಗಣಿತ, ಕಲೆ, ವಿಜ್ಞಾನ ಇದೆಲ್ಲದರ ಕಾಂಬಿನೇಷನ್ನು. ಅಡುಗೆ ಅಂತ ಬಂದರೆ ಅದರಲ್ಲಿ ಕಲೆನೂ ಇರುತ್ತೆ, ಗಣಿತನೂ ಇರುತ್ತೆ. ಯಾವುದಾದ್ಮೇಲೆ ಯಾವ್ದು ಹಾಕಿದ್ರೆ ಅಡುಗೆ ಚೆನ್ನಾಗಾಗುತ್ತೆ ಅನ್ನೋ ವಿಜ್ಞಾನನೂ ಇರುತ್ತೆ ಅಂತ ಹೇಳ್ಕೊಡ್ತಿದ್ದೆ. ಅದೇನು ವಿಜ್ಞಾನನೋ ಏನೋ. ಈಗ ನೆನೆಸಿರೋ ಅಕ್ಕಿಲಿರೋ ನೀರು ತೆಗೆದು ಅದನ್ನ ಪಾತ್ರೆಯಲ್ಲಿ ಹಾಕ್ಕೊಂಡು ಕೈ ಆಡಿಸ್ಬೇಕು. ಆಮೇಲೆ ಅಕ್ಕಿ ತಗೊಂಡಿದ್ದೀರಲ್ಲ, ಅದರ 2 ಪಟ್ಟು. ಮಾವ, ಸುಮ್ಮನಿರ್ತೀರಾ? ನಿಮಗೆ ಬೋರ್ ಆಗ್ತಿದೆ ಅಂತ ಪಾಪ ಈ ಮಕ್ಕಳನ್ನೆಲ್ಲ ಕುಂದಿರ್ಸ್ಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೀರಾ? ಚಂದ್ರಿ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ನೀನು ಪ್ಲೀಸ್ ಒಳಗಡೆ ಹೋಗಮ್ಮ. ಅತ್ತೆ, ನೀವು ಹೋಗಿ ನಾನು ಪಾಠ ಮಾಡ್ತಿದ್ದೀನಿ. ಅದೇನೋ ಮಾಡ್ಕೊಳಪ್ಪ. ಈಗ ನೀರು ಹಾಕಾದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಯ್ಯೋ, ಸಂಜೀವ್ ಅವ್ರು ಎಷ್ಟು ನೀರು ಹೇಳಿದ್ರು? 2 ಗ್ಲಾಸ್ ಅಲ್ವಾ? ಅದಾದ್ಮೇಲೆ 2 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡ್ಬೇಕು. ಮುಚ್ಚಳ ಹಾಕಾಯ್ತಾ? ಹಾಕಾಯ್ತು. ಈಗ ಮೀಡಿಯಂ ಉರಿಲಿ 2 ಸೀಟಿ ಹೊಡಿಸ್ಬೇಕು. ಆಯ್ತಾಯ್ತು, 2 ಸೀಟಿ ಕುಗ್ಸೋಣ. ಇಷ್ಟು ಶ್ರಮ ಇದೆ ಒಂದು ಪಲಾವ್ ಮಾಡಕ್ಕೆ, ಗೊತ್ತಾಯ್ತಾ? ಗೊತ್ತಾಯ್ತು.